ಸ್ನೇಹಿತರಿಗೆ ವಿಶೇಷವಾಗಿ ಆಷಾಢ ಅಮಾವಾಸ್ಯೆ ದಿನ ಆಚರಣೆ ಮಾಡುವಂಥ ಪತಿ ಸಂಜೀವಿನಿ ವ್ರತ ಅಂತಲೇ ಮಹತ್ವವನ್ನು ಪಡೆದಿರುವಂಥ ಈ ವ್ರತವನ್ನು ನಾವು ಜ್ಯೋತಿ ಸ್ತಂಭ ಗೌರಿ ಪೂಜಾ ಅಥವಾ ಭೀಮೇಶ್ವರ ವ್ರತ ಈ ರೀತಿಯಾಗಿ ನಾನಾ ರೀತಿಯಲ್ಲಿ ಹೇಳ್ತಾರೆ. ಆದರೆ ಇದು ಪತಿ ಸಂಜೀವಿನಿ ವ್ರತ ಅಂಥೇಳಿ ಪತಿಯ ಆಯುಷ್ಯದಲ್ಲಿ ಏನಾದರೂ ಕಂಟಕಗಳಿದ್ರೆ ಅದನ್ನು ಕಳೆಯುವಂಥ ಶಕ್ತಿ ಈ ವ್ರತಕ್ಕದ. ಅದಕ್ಕಾಗಿ ಇದನ್ನು ಶಾಸ್ತ್ರದಲ್ಲಿ ಪತಿ ಸಂಜೀವಿನಿ ವ್ರತ ಅಂತಲೇ ಹೇಳ್ತಾರೆ. ಈ ವ್ರತವನ್ನು ಶಾಸ್ತ್ರೋಕ್ತವಾಗಿ ಸಂಕಲ್ಪಪೂರ್ವಕವಾಗಿ ಪೂರ್ಣ ವಿಧಾನದಿಂದ ಹೇಳ್ಕೊಡ್ತೀನಿ. ಸರಿಯಾಗಿ ಮಾಡಿರಿ, ಶಾಸ್ತ್ರದಲ್ಲಿ ಹೇಳಿದ ಎಲ್ಲ ಫಲಗಳು ನಿಮಗೆ ಪ್ರಾಪ್ತಿಯಾಗ್ತದೆ. ಈ ವ್ರತದ ಮಹತ್ವ ಎಷ್ಟದ ಅಂತಂದ್ರೆ, ದೇವತೆಗಳೆಲ್ಲರೂ ಒಂದ್ಸಲ ಹಿಮವಂತನ ಬಳಿಗೆ ಬರ್ತಾರೆ. ಹಿಮವಂತ ಯಾರು? ಪಾರ್ವತಿಯ ತಂದೆ. ಬಂದಂಥ ದೇವತೆಗಳೆಲ್ಲರೂ ಜನಿತವ್ಯ ತ್ವಯಾ ಕನ್ಯಾ ಶಿವಾರ್ಥಂ ಕಾರ್ಯಸಿದ್ಧಯೇ ಅಂಥೇಳಿ ತಾರಕಾಸುರನ ಸಂಹಾರಕ್ಕಾಗಿ ರುದ್ರದೇವರು ಮದುವೆ ಆಗಬೇಕಾಗಿರ್ತದ ಪಾರ್ವತಿಯ ಅವತಾರ ಆಗಬೇಕಾಗಿರ್ತದ. ಅದಕ್ಕಾಗಿ ಹಿಮವಂತನಿಗೆ ಹೇಳ್ತಾರೆ, ನೀನು ಜಗನ್ಮಾತೆಯನ್ನು ಮಗಳನ್ನಾಗಿ ಪಡೆದುಕೋ. ಯಾವಾಗ ಈ ಶಿವ ಪಾರ್ವತಿಯರ ಕಲ್ಯಾಣ ಆಗ್ತದೋ ಆಗ ಜಗತ್ತಿಗೆ ಕಲ್ಯಾಣ ಆಗ್ತದ. ತಾರಕಾಸುರನ ಸಂಹಾರ ಆಗಲೇಬೇಕಾಗ್ಯದ, ಪಾರ್ವತಿ ಅವತಾರ ಆಗಬೇಕಾಗಿದೆ. ಅದಕ್ಕಾಗಿ ಹಿಮವಂತನ ಮಗಳಾಗಿ ಪಾರ್ವತಿ ಹುಟ್ಟಿ ಬರಬೇಕು. ಪಾರ್ವತಿ ಹುಟ್ಟಿ ಬಂದ ನಂತರ ಆಕೆ ಶಿವನನ್ನು ಕುರಿತು ತಪಸ್ಸನ್ನು ಮಾಡಬೇಕು. ನಂತರ ಶಿವ ಪಾರ್ವತಿಯರ ಕಲ್ಯಾಣ, ಇದು ಭೀಮೇಶ್ವರ ವ್ರತವನ್ನು ಶಿವ ಪಾರ್ವತಿಯರ ಕಲ್ಯಾಣ ಅಂಥೇಳಿ ಮಾಡ್ತಾರೆ. ಈ ವ್ರತವನ್ನು ಮಾಡೋದ್ರಿಂದ ಮನೆಯಲ್ಲಿ ಎಲ್ಲ ರೀತಿಯ ಕಲ್ಯಾಣ ಭಾಗ್ಯ ದೊರೀತದ. ಯಾರು ಹೆಣ್ಣು ಮಕ್ಕಳಿಗೆ ಮದುವೆ ಆಗಿಲ್ವೋ ಅವರು ಈ ವ್ರತವನ್ನು ತಪ್ಪದೇ ಮಾಡ್ರಿ, ಒಳ್ಳೆಯ ಪತಿ ಭಾಗ್ಯ ಸಿಗಲಿ ಅಂಥೇಳಿ. ಇನ್ನು ಮದುವೆಯಾದ ಹೆಣ್ಣು ಮಕ್ಕಳು ನನ್ನ ಪತಿಗೆ ಆಯುಷ್ಯ ಅಭಿವೃದ್ಧಿ ಹೆಚ್ಚಾಗಲಿ ಅಂಥೇಳಿ ಬೇಡ್ಕೊಳ್ಬೇಕು. ನಂತರ ಗಂಡಸು ಮಕ್ಕಳು, ಯಾರ ಮನೆಯಲ್ಲಿ ಗಂಡಸು ಮಕ್ಕಳಿಗೆ ಮದುವೆ ಆಗಿಲ್ಲ ಅವರು ಕೂಡ ಈ ವ್ರತವನ್ನು ತಾಯಿ ಮಾಡಿಕೊಂಡು ಮಗನಿಗೆ ಆಶೀರ್ವಾದ ಮಾಡಿದರೆ ಸಾಕು, ಅವರಿಗೂ ಕೂಡ ಬೇಗನೆ ಕಂಕಣ ಭಾಗ್ಯ ಕೂಡಿ ಬರ್ತದೆ. ಅದಕ್ಕಾಗಿ ಇವತ್ತು ಪೂರ್ಣ ವಿವರವಾಗಿ ಶಾಸ್ತ್ರದಲ್ಲಿ ಹೇಳಿದ ಹಾಗೆ ಪ್ರತಿಯೊಂದನ್ನು ವಿವರವಾಗಿ ತಿಳಿಸ್ಕೊಡ್ತೀನಿ. ಅದೇ ರೀತಿಯಾಗಿ ನೀವು ಶಿವ ಪಾರ್ವತಿಯರ ಪೂಜೆಯನ್ನು ಮಾಡ್ರಿ. ಅಷ್ಟೇ ಅಲ್ಲ, ಭಂಡಾರ ಒಡೆಯೋದನ್ನು ಕೂಡ ಹೇಳ್ಕೊಡ್ತೇನಂತ. ಯಾಕಂದರೆ ಹೆಣ್ಣು ಮಕ್ಕಳಿಗೆ ಎರಡು ರೀತಿಯಿಂದ ಶಕ್ತಿ ಇರ್ತದೆ. ಒಂದು ಮನೆತನ ಉದ್ಧಾರ, ಅತ್ತೆ ಮನೆ ಉದ್ಧಾರ, ಇನ್ನೊಂದು ತವರ ಮನೆ ಉದ್ಧಾರ. ಎರಡೂ ಮಂತನವನ್ನು ಉದ್ಧಾರ ಮಾಡುವಂಥ ಶಕ್ತಿ ಹೆಣ್ಣು ಮಕ್ಕಳಿಗೆ ಇರ್ತದೆ. ನೀವು ಮಾಡಿದಂಥ ವ್ರತಗಳು ಎರಡೂ ಮನೆತನನೂ ಉದ್ಧಾರ ಮಾಡ್ತದೆ. ಅದಕ್ಕಾಗಿ ನಾವು ಎಷ್ಟು ಮನಸ್ಸು ಕೊಟ್ಟು ಎಷ್ಟು ಭಕ್ತಿಯಿಂದ ಪೂಜೆಯನ್ನು ಮಾಡ್ತೇವೋ ಅಷ್ಟು ನಮ್ಮ ಎರಡೂ ಮನೆಗಳಿಗೂ ಒಳ್ಳೆಯದಾಗ್ತದೆ. ಅದಕ್ಕಾಗಿ ಇವತ್ತು ನಿಮ್ಮ ತವ್ರ ಮನೆಯೂ ಉದ್ಧಾರ ಆಗಬೇಕು, ಅತ್ತಿ ಮನೆಯೂ ಉದ್ಧಾರ ಆಗಬೇಕು. ಅದೇ ರೀತಿಯಾಗಿ ಪೂಜೆಯನ್ನು ಹೇಳ್ಕೊಡ್ತೀನಿ, ಬರ್ರಿ. ಆ ದಿನ ಬೆಳಗ್ಗೆ ಅಮಾವಾಸ್ಯೆ ದಿವಸ ಬೆಳಗ್ಗೆ ಬೇಗನೆ ಇದನ್ನು ಹೇಳ್ತೀನಿ, ತಲೆ ಮೇಲೆ ಸ್ನಾನವನ್ನು ಮಾಡಬಾರ್ದು ಅಂಥೇಳಿ. ಆದರೆ ಈ ಅಮಾವಾಸ್ಯೆ ಮುತ್ತೈದಿತನ ಭಾಗ್ಯಕ್ಕಾಗಿ ಇದ್ದಾಗ ಶಾಸ್ತ್ರ ಏನು ಹೇಳ್ತದೆ, ಆ ದಿನ ಗೌಣ, ಯಾವುದೇ ತಿಥಿ ಇದ್ದರೂ ಕೂಡ ಗೌಣ ಅಂತ ಹೇಳ್ತದೆ. ತಲೆ ಮೇಲೆ ಎಣ್ಣೆ ಹಚ್ಕೊಂಡು ಅಭ್ಯಂಗ ಸ್ನಾನವನ್ನು ಮಾಡ್ಕೊಳ್ಬೇಕು, ಅರಿಶಿನವನ್ನು ಹಚ್ಕೊಂಡು. ನಂತರ ಮನೆಯೆಲ್ಲ ಕಸ ಗುಡಿಸಿ ಒರೆಸಿ ಎಲ್ಲ ಸ್ವಚ್ಛ ಮಾಡಿಕೊಂಡು ಒಳ್ಳೆಯ ಅಂಚು ಸರಿಗಿರುವಂಥ ಸೀರೆಯನ್ನು ಉಟ್ಕೊಂಡು ಈ ರೀತಿಯಾಗಿ ದೇವರ ಕಟ್ಟೆಯನ್ನು ಸ್ವಚ್ಛ ಮಾಡಿಕೊಳ್ಬೇಕು. ನಿತ್ಯ ನಿಮ್ಮ ಪೂಜೆ ಜೊತೆಗೆ ಈ ರೀತಿ ನಿಮ್ಮ ಕುಲದೇವರ ಪೂಜೆಯನ್ನೆಲ್ಲ ಮುಗಿಸ್ಕೊಂಡು ನಂತರ ಪೂಜೆ ಎಲ್ಲಿ ಮಾಡ್ತಿರೋ ಅಲ್ಲಿ ಆ ಜಾಗವನ್ನು ಸ್ವಚ್ಛವಾಗಿ ಒರೆಸ್ಕೊಳ್ಬೇಕು. ಈ ರೀತಿ ಸ್ವಚ್ಛವಾಗಿ ಎಲ್ಲವನ್ನು ಒರೆಸ್ಕೊಂಡ್ಮೇಲೆ ಈಗ ಒಂದು ಮಣೆಯನ್ನು ಇಟ್ಕೊಳ್ಬೇಕಾಗ್ತದೆ. ಏನೇನು ಸಾಮಗ್ರಿಗಳು ಬೇಕು, ಏನೇನು ರೆಡಿ ಮಾಡ್ಕೊಳ್ಬೇಕು ಹೇಳ್ತೀನಿ, ಬರ್ರಿ. ಇವೆಲ್ಲವೂ ಮನೆಯಲ್ಲಿ ಇರುವಂಥ ಸಾಮಗ್ರಿಗಳೇ. ನಮಗೆ ಮುಖ್ಯವಾಗಿ ಒಂದು ಮಣೆ ಬೇಕಾಗ್ತದೆ. ದೇವರ ಸ್ಥಾಪನೆಗಾಗಿ ಒಂದು ಮಣೆ ಬೇಕೇ ಬೇಕು. ಶಿವ ಪಾರ್ವತಿಯರ ಫೋಟೋ ಇರಬೇಕು, ಮನೆಯೊಳಗೆ ಶಿವ ಪಾರ್ವತಿಯರ ಫೋಟೋ ಇರಬೇಕು ಅಂತಲೇ ಹೇಳ್ತೇನೆ. ಅದಕ್ಕಾಗಿ ಇಲ್ಲ ಅಂದರೂ ಕೂಡ ಒಂದು ಶಿವ ಪಾರ್ವತಿಯರ ಫೋಟೋವನ್ನು ಮನೆಯಲ್ಲಿ ಇಡ್ರಿ, ದಾಂಪತ್ಯ ಚಂದ ಇರ್ತದೆ. ಇನ್ನು ದೇವರಿಗೆ ಏರಿಸಲಿಕ್ಕೆ ಗೆಜ್ಜೆ ವಸ್ತ್ರ ಬೇಕು, 3 ಗೆಜ್ಜೆ ವಸ್ತ್ರ, ಒಂದು ಗಣಪತಿಗೆ, ಒಂದು ಫೋಟೋಕ್ಕೆ ಮತ್ತು ದೀಪಕ್ಕೆ. ಈ ರೀತಿಯಾಗಿ ಗೆಜ್ಜೆ ವಸ್ತ್ರಗಳನ್ನು ಇಟ್ಕೊಳ್ಬೇಕು. 20+2 ಗೆಜ್ಜೆ ವಸ್ತ್ರ, 2, ಒಂದು ಗಣಪತಿಗೆ 23. ಈ ರೀತಿಯಾಗಿ ಗೆಜ್ಜೆ ವಸ್ತ್ರನ ಜೋಡಿಸ್ಕೊಳ್ಬೇಕು. 3 ಗೆಜ್ಜೆ ವಸ್ತ್ರ ಮತ್ತು ಕರಿಕಿ, ಪತ್ರಿ, ಕೆಂಪು, ಬಿಳಿ ಹೂಗಳನ್ನು ಇಟ್ಕೊಳ್ಬೇಕು. ಶಿವನಿಗೆ ಸುವಾಸನೆಯುಕ್ತ ಬಿಳಿ ಹೂಗಳನ್ನು
ಮಾಲೆ ಕಟ್ಕೊಂಡು ಇಟ್ಕೊಳ್ಬೋದು. ಈ ರೀತಿಯಾಗಿ 2 ಜೊತೆ ದೀಪಗಳು ನಮಗೆ ಬೇಕು. ಅಂದರೆ ಒಂದು ಜೊತೆ ದೀಪ ಪೂಜೆಗೆ ಬೇಕು, ಇನ್ನು ಅಕ್ಕಪಕ್ಕದಲ್ಲಿ ಇಡಲಿಕ್ಕೆ 2 ಜೊತೆ, ಆರತಿಗೆ 2, ಒಟ್ಟು 6ರಿಂದ 8 ದೀಪಗಳು ನಮಗೆ ಬೇಕಾಗ್ತದೆ. ಅದನ್ನು ತೋರಿಸ್ಕೊತ ಹೋಗ್ತೀನಿ ಮುಂದೆ. ಸಂಕಲ್ಪಕ್ಕೆ ಈ ರೀತಿಯಾಗಿ ನೀರನ್ನು ಇಟ್ಕೊಳ್ಬೇಕು. ಜೊತೆಗೆ ಈ ದೀಪದಲ್ಲಿ ಎಣ್ಣೆ ಹಾಕೋತಿರೋ ಅಥವಾ ತುಪ್ಪವನ್ನು ಹಾಕೋತಿರೋ ಅದು ನಿಮಗೆ ಬಿಟ್ಟಿದ್ದು. ಇದು ಮುಖ್ಯವಾದ ದೀಪ ಅಂಥೇಳಿ 2 ಕಂಬದ ದೀಪವನ್ನು ಇಟ್ಕೊಳ್ಬೇಕು. ಅಕಸ್ಮಾತ್ ಇಲ್ಲ ಅಂದರೆ ಸ್ವಲ್ಪ ಎತ್ತರ ಇರುವಂಥ ದೀಪಗಳನ್ನ ಇಟ್ಕೊಳ್ಬೇಕು. ಸ್ವಲ್ಪ 2 ಚಮಚ ಗೋಧಿ ಹಿಟ್ಟು ಅಥವಾ ನಿಮ್ಮ ಮನೇಲಿ ಅಕ್ಕಿ ಹಿಟ್ಟಿದ್ರೆ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಇಟ್ಕೊಂಡ್ರೆ ಶ್ರೇಷ್ಠ ಅಂತ ಹೇಳ್ತೀವಿ. ಗೋಧಿ ಹಿಟ್ಟು 2 ಚಮಚ ಒಂದು ಬಟ್ಲಲ್ಲಿ ಹಾಕಿ ಇಟ್ಕೊಳ್ಬೇಕು. ಅದಕ್ಕೆ ಚಿಟಿಕೆ ಅರಿಶಿನವನ್ನು ಹಾಕ್ಕೊಳ್ಬೇಕು. ಇದು ಭಂಡಾರ ಅಂತ ಹೇಳ್ತೀವಿ. ಅದನ್ನು ನಾನು ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ ಹೆಂಗೆ ಮಾಡೋದು ಅಂಥೇಳಿ. ಕಡ್ಲಿ ನೆನೆ ಹಾಕಿ ಇಟ್ಕೊಳ್ಬೇಕು. ಕೆಂಪು ಕಡಲೆಯನ್ನು ನೆನೆ ಹಾಕಿ ಇಟ್ಕೊಳ್ಬೇಕು. ಇದು ಪಾರ್ವತಿಗೆ ಉಡಿ ತುಂಬಬೇಕಾಗ್ತದೆ ಮತ್ತು ಭಂಡಾರಕ್ಕೂ ನಮಗೆ ಬೇಕಾಗ್ತದೆ. ಅದಕ್ಕಾಗಿ ಕಡಲೆಯನ್ನು ಉಡಿ ತುಂಬಲಿಕ್ಕೆ ಮತ್ತು ನೆನೆ ಹಾಕಿ ಇಟ್ಕೊಳ್ಬೇಕು. ರಾತ್ರಿ ಸ್ವಚ್ಛ ತೊಳೆದು ಇಟ್ಕೊಂಡ್ಬಿಟ್ರೆ ಸಾಕು. ಇನ್ನು ತಾಂಬೂಲ ದಕ್ಷಿಣೆ ದೇವರ ಒಂದು ನೈವೇದ್ಯಕ್ಕೆ ಬೇಕಾಗ್ತದೆ. ತಾಂಬೂಲ ದಕ್ಷಿಣೆಯನ್ನು ಇಟ್ಕೊಳ್ಬೇಕು. ಒಂದು ಸೇರಿನಲ್ಲಿ ಅರ್ಧ ಸೇರಿನಷ್ಟು ಬಿಳಿ ಅಕ್ಕಿ, ಅಂದರೆ ಸ್ವಚ್ಛವಾಗಿರುವಂಥ ತುಂಡಿಲ್ಲದಂಥ ಒಳ್ಳೆಯ ಅಕ್ಕಿಯನ್ನು, ಅದರಲ್ಲಿ ಹುಳಗಳಾಗಿರಬಾರ್ದು, ನುಸಿಗಳಿರಬಾರ್ದು, ಆ ರೀತಿ ಇರುವಂಥ ಒಳ್ಳೆಯ ಅಕ್ಕಿಯನ್ನು ಒಂದು ಅರ್ಧ ಸೇರು ಇಟ್ಕೊಳ್ಬೇಕು. ಗಣಪತಿಗೆ ನೈವೇದ್ಯವನ್ನು ಇಟ್ಕೊಳ್ಬೇಕು. ಇಷ್ಟೆಲ್ಲವನ್ನು ಅರಿಶಿನ ಕುಂಕುಮ ಅಕ್ಷತೆ ಎಲ್ಲವನ್ನು ಜೋಡಿಸಿ ಇಟ್ಕೊಳ್ಬೇಕು. ಕೆಲವೊಂದು ಕಡೆ ದಾರವನ್ನು ಹಾಕುವ ಪದ್ಧತಿ ಇದ್ದರೆ 9 ಎಳೆ ದಾರವನ್ನು ಕೂಡ 9 ಗಂಟನ್ನು ಹಾಕಬೇಕಾಗ್ತದೆ. ಅದನ್ನು ಕೂಡ 9 ಎಳೆ ದಾರವನ್ನು ಕೂಡ ಇಟ್ಕೊಳ್ಬೇಕು. ಈ ರೀತಿಯಾಗಿ ಎಲ್ಲವನ್ನು ಜೋಡಿಸಿ ಇಟ್ಕೊಂಡು ಆಸನ ಹಾಕ್ಕೊಂಡು ನಾವು ಪೂಜೆ ಕೂತ್ಕೊಳ್ಬೇಕು. ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಪೂಜೆ ಕೂತ್ರೆ ನಮಗೆ ಯಾವುದೇ ಮಧ್ಯೆ ಏಳುವಂಥ ಪರಿಸ್ಥಿತಿ ಬರುವುದಿಲ್ಲ. ಅದಕ್ಕಾಗಿ ವೃತಭಂಗ ಆಗೋದಿಲ್ಲ. ತದೇವ ಲಗ್ನಂ ಸುಧಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೆ ತೇಂಗೃಗಂ ಸ್ಮರಾಮಿ. ಈಗ ಪೂಜೆಯನ್ನು ಶುರು ಮಾಡೋಣ. ಮೊದಲೇದಾಗಿ ಪೀಠ ಸ್ಥಾಪನೆ ಅಂತ ಹೇಳ್ತೀವಿ. ಈ ರೀತಿಯಾಗಿ ಮಣೆಯೆಲ್ಲ ಹಾಕ್ಕೊಂಡು ಸುತ್ತಲೂ ರಂಗವಲ್ಲಿಯನ್ನು ಹಾಕ್ಕೊಳ್ಬೇಕು. ಈ ರೀತಿಯಾಗಿ ನಿಮಗೆ ಯಥಾಶಕ್ತಿ ಯಾವ ರೀತಿ ರಂಗವಲ್ಲಿ ಬರ್ತದೋ ಆ ರೀತಿಯಾಗಿ ಸುತ್ತಲೂ ಮಂಟಪದಲ್ಲಿ ರಂಗವಲ್ಲಿ ಹಾಕ್ಕೊಂಡು ಆ ಪೀಠದ ಮೇಲೆ ಶಿವಪಾರ್ವತಿಯರ ಫೋಟೋವನ್ನು ಇಡಬೇಕು. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಶಿವಪಾರ್ವತಿ ಫೋಟೋ ಇಲ್ಲ ಅಂದರೆ ಆ ಮಣೆ ಮೇಲೆ ನೀವು ತಟ್ಟೆಯನ್ನು ಇಟ್ಟು ಸಹ ಪೂಜೆಯನ್ನು ಮಾಡಬಹುದು. ಈಗ ಈ ರೀತಿಯಾಗಿ ದೇವರ ಬಲಭಾಗದಲ್ಲಿ ಗಣಪತಿ, ಅಂದರೆ ಗಣಪತಿಯ ವಿಗ್ರಹ ಇಟ್ಕೊಳ್ಬೇಕು. ಇಲ್ದಿದ್ರೆ ಒಂದು ಅಡಿಕೆ ಬೆಟ್ಟ ಸಹ ನೀವು ಇಟ್ಕೊಳ್ಬಹುದು. ಇನ್ನು ಅರ್ಧ ಸೇರು ಅಕ್ಕಿ ಬೇಕು ಅಂತ ಹೇಳಿದ್ದೆಲ್ಲ, ಆ ಅಕ್ಕಿಯನ್ನು ಒಂದು ತಟ್ಟೆ ದೇವರ ಮುಂದೆ ಏನು ಫೋಟೋ ಪೂಜೆ ಮಾಡಿರ್ತೇವಲ್ಲ ಅಲ್ಲಿ ಒಂದು ಏನು ರಂಗೋಲಿ ಹಾಕಿರ್ತಿರಲ್ಲ ಅದ್ರ ಮೇಲೆ ಈ ರೀತಿಯಾಗಿ ತಟ್ಟೆಯನ್ನು ಇಟ್ಟು ಆ ತಟ್ಟೆಯಲ್ಲಿ ಆ ಅರ್ಧ ಸೇರು ಅಕ್ಕಿ ಏನಿರ್ತದಲ್ಲ ಆ ಅಕ್ಕಿಯನ್ನು ಈ ಒಂದು ತಟ್ಟೆಯಲ್ಲಿ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಅದನ್ನು ಸಮಾನವಾಗಿ ನಾವು ಹರಡಬೇಕು. ಈ ರೀತಿಯಾಗಿ ಪೂರ್ಣವಾಗಿ ಒಂದು ತಟ್ಟೆಯಲ್ಲಿ ಸರಿಯಾಗಿ ಆ ಅಕ್ಕಿಯನ್ನು ತುಂಡಿಲ್ಲದಂಥ ಸ್ವಚ್ಛವಾಗಿರುವಂಥ ಧಾನ್ಯ, ಅದು ಬಹಳನೇ ಮಹತ್ವ ಪಡೆದದ. ಈ ರೀತಿಯಾಗಿ ಅಕ್ಕಿಯನ್ನು ಹಾಕ್ಕೊಳ್ಬೇಕು. ಇದರಲ್ಲಿ ಒಂದು ಮಂಡಲ, ಶಿವ ಮಹಿಮ್ನ ಮಂಡಲ ಅಂಥೇಳಿ ಒಂದು ತ್ರಿಕೋನಾಕಾರ ಮಾಡ್ಕೊಳ್ಬೇಕು ಕುಂಕುಮದಿಂದ. ಈಗ ಈ ತ್ರಿಕೋನಾಕಾರಕ್ಕೆ ಕೇವಲ ಭುಜಗಳು, ಅಂದರೆ ಮಧ್ಯದಲ್ಲಿ ರೇಖೆ ಎಳಿಬಾರ್ದು, ಸುತ್ತಲೂ ಈ ರೀತಿಯಾಗಿ ಮಾಡಬೇಕು ಅಷ್ಟೇ. ಸುತ್ತಲೂ ಈ ರೀತಿ ಎಳೆದು ನಂತರ ನಕ್ಷತ್ರ ಮಾಡಲಿಕ್ಕೆ ಹೋಗಬಾರ್ದು. ಸುತ್ತಲೂ ಒಂದು ಮಂಡಲವನ್ನು ಈ ರೀತಿಯಾಗಿ ಹಾಕ್ಕೊಳ್ಬೇಕು. ಈ ರೀತಿ ಮಂಡಲವನ್ನು ಹಾಕ್ಕೊಳ್ಬೇಕು. ಈ ರೀತಿ ಮಂಡಲ ಹಾಕ್ಕೊಂಡು ಮಧ್ಯದಲ್ಲಿ ಓಂಕಾರವನ್ನು ಹಾಕ್ಕೊಳ್ಬೇಕು. ಓಂ ಶಬ್ದವನ್ನು ನೀವು ಕನ್ನಡದಲ್ಲಿ ಬರಿಬಹುದು ಅಥವಾ ಸಂಸ್ಕೃತದಲ್ಲಿ ಬರಿಬಹುದು. ನಂತರ 3 ತ್ರಿಶೂಲ ಆಕಾರವನ್ನು 4 ದಿಕ್ಕಿಗೂ ಮಾಡಬೇಕಾಗ್ತದೆ. ನೋಡ್ರಿ, ಈ ರೀತಿಯಾಗಿ ತ್ರಿಶೂಲದ ಒಂದು ಆಕಾರವನ್ನು ಇಲ್ಲೂ ಕೂಡ ತ್ರಿಶೂಲವನ್ನು ಆಕಾರದಲ್ಲಿ ಮಾಡಬೇಕು. 4 ದಿಕ್ಕಿಗೂ ತ್ರಿಶೂಲ ಆಕಾರವನ್ನು ಮಾಡಿ ಅಲ್ಲಿ ಶಿವಪಾರ್ವತಿಯರನ್ನು ಆಹ್ವಾನ ಮಾಡಿಕೊಳ್ಳಿರ್ತದೆ. ಯಾವುದೇ 4 ದಿಕ್ಕುಗಳಿಂದ ಯಾವುದೇ ಕಂಟಕಗಳು ನಿಮಗೆ ಬಾರದಿರಲಿ ಅಂಥೇಳಿ ಈ ರೀತಿಯಾಗಿ ನಂತರ 4 ದಿಕ್ಕಿಗೂ ಅರಿಶಿನ ಕುಂಕುಮ ಅಕ್ಷತೆ ಮನ್ನ ಏರಿಸಬೇಕು. ಈ ರೀತಿಯಾಗಿ ಒಂದು ಮಂಡಲವನ್ನು, ವಿಶೇಷವಾದ ಮಂಡಲ ಅಂತ ಹೇಳ್ತೀವಿ, ಈ ಮಂಡಲವನ್ನು ಹಾಕಿ
ಎಲ್ಲವನ್ನ ರೆಡಿ ಮಾಡಿಕೊಂಡು ಈಗ ನಂತರ ಮೊದಲು ಸಂಕಲ್ಪ ಮಾಡ್ಕೊಳ್ಬೇಕು. ಸಂಕಲ್ಪ ಸರಿಯಾಗಿ ಮಾಡಿದಾಗ ಮಾತ್ರ ನಮಗೆ ಪೂರ್ಣವಾದ ಫಲವನ್ನು ತಂದು ಕೊಡ್ತದೆ ಅಂಥೇಳಿ ಈಗ ಸಂಕಲ್ಪವನ್ನು ನಾನು ಹೇಳ್ತೀನಿ, ನೀವು ಕೇಳಿದ್ರಿ ಸಾಕು. ಓಂ ಶುಭ ಶೋಭನೆ ಮುಹೂರ್ತೆ ವಿಷ್ಣುರಾಜ್ಞಾ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತಮನ್ವಂತರೆ ಅಷ್ಟಾವಿಂಶತ್ಮೇ ಕಲಿಯುಗೆ ಪ್ರಥಮಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ದಂಡಕಾರಣ್ಯೆ ಗೋದಾವರ್ಯಾಃ ದಕ್ಷಿಣತೀರೆ ಶ್ರೀ ಪರಾಭವನಾಮ ಸಂವತ್ಸರೆ ದಕ್ಷಿಣಾಯಣೆ ಗ್ರೀಷ್ಮ ಋತೌ ಆಷಾಢಮಾಸೆ ಕೃಷ್ಣಪಕ್ಷೆ ಅಮಾವಾಸ್ಯಾತಿಥೌ ಬುಧವಾಸರೆ ಪುಷ್ಯ ನಕ್ಷತ್ರೆ ವ್ಯತಿಪಾತಯೋಗೆ ಚತುಷ್ಪಾದಕರ್ಣೆ ಏವಂ ಗುಣವಿಶೇಷ ವಿಶಿಷ್ಟಾಯಾಂ ಶುಭತಿಥೌ. ಇಲ್ಲಿ ಮಮ ಅಂತ ಹೇಳ್ತೀನಿ, ನಿಮ್ಮ ಹೆಸರು ನಕ್ಷತ್ರ ಗೋತ್ರ ಗೊತ್ತಿದ್ರೆ ಹೇಳ್ರಿ, ಇಲ್ಲಾಂದರೆ ಹೆಸರು ಹಿಡಿದ್ರಿ ಸಾಕು. ಶುಭತಿಥೌ ಮಮ ಯಾವಜ್ಜೀವ ಸೌಮಾಂಗಲ್ಯತಾ ಸಿದ್ಧ್ಯರ್ಥಂ ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಸತ್ಸಂತಾನ ಶುಭಫಲಪ್ರಾಪ್ತ್ಯರ್ಥಂ ಇಷ್ಟಾರ್ಥ ಸಿದ್ಧ್ಯರ್ಥಂ ಪತಿ ಸಂಜೀವ್ನಿ ವೃತಾಂಗತ್ವೇನ ಶ್ರೀ ಉಮಾಮಹೇಶ್ವರ ಪೂಜಾಂ ಕರಿಷ್ಯೆ ಅದೋ ನಿರ್ವಿಘ್ನತಾ ಸಿದ್ಧ್ಯರ್ಥಂ ಮಹಾಗಣಪತಿ ಪೂಜನಂಚ ಕರಿಷ್ಯೆ ಅಂಥೇಳಿ ಕೈಯಲ್ಲಿ ಏನು ಒಂದು ಬಿಲ್ವಪತ್ರ ಇಟ್ಕೊಳ್ಬೇಕು, ನಾಣ್ಯವನ್ನು ಇಟ್ಕೊಳ್ಬೇಕು, ಒಂದು ಬಿಳಿ ಹೂವನ್ನು ಇಟ್ಕೊಳ್ಬೇಕು, ಅಕ್ಷತೆಯನ್ನು ಹಿಡಿದಿರಬೇಕು. ಈ ಸಂಕಲ್ಪವನ್ನು ಕೇಳಿ ಅಕ್ಷತೆಯನ್ನು ಬಿಡಬೇಕು ನೀರು ಹಾಕ್ಕೊಂಡು. ಈಗ ಶಿವಪಾರ್ವತಿ ಅಂತರ್ಗತರಾಗಿರುವಂಥ ಈ ದೀಪವನ್ನು ಅಲ್ಲಿ ಹಚ್ಚಿಡಬೇಕು. ಮೊದಲೇದಾಗಿ ಬಲಗಡೆ ಇರುವಂಥ ದೀಪವನ್ನು ಹಚ್ಚಬೇಕು, ನಂತರ ಎಡಗಡೆ ಇರುವಂಥ ದೀಪವನ್ನು ಹಚ್ಚಬೇಕು. ನೀವು ತುಪ್ಪ ಹಾಕಿದರೆ ತುಪ್ಪದ ಬತ್ತಿಯಿಂದ ಹಚ್ಚಬೇಕು, ಎಣ್ಣೆ ಹಾಕಿದರೆ ಎಣ್ಣೆ ಬತ್ತಿಯಿಂದ ದೀಪವನ್ನು ಹಚ್ಚಬೇಕು. ದೀಪ ಪಾಪ ಹರೋನೃಣಾಂ ದೀಪಾಪನ್ನಿವಾರಕ ದೀಪೋ ವಿದತ್ತೆ ಸುಕೃತಂ ದೀಪ ಸಂಪತ್ ಪ್ರದಾಯಕ ಅಂಥೇಳಿ ಈ ರೀತಿಯಾಗಿ ದೀಪವನ್ನು ಭಕ್ತಿಯಿಂದ ಹಚ್ಚಬೇಕು. ಅಲ್ಲಿ ಶಿವಪಾರ್ವತಿಯರ ಸನ್ನಿಧಾನ ಬಿಂಬವನ್ನು ಅದರಲ್ಲಿ ನಾವು ಕಾಣಬೇಕು. ಅಷ್ಟೊಂದು ನಾವು ಭಕ್ತಿಯಿಂದ ಮಾಡಿದಂಥ ಪೂಜೆ ನಮಗೆ ಒಲಿತದ. ಈ ರೀತಿಯಾಗಿ ಬಲಗಡೆ ದೀಪ ಮೊದಲು, ನಂತರ ಎಡಗಡೆ ದೀಪವನ್ನು ಅದರಲ್ಲಿ ಇಡಬೇಕು. ಈಗ ಮೊದಲು ಗಣಪತಿ ಪೂಜೆಯನ್ನು ಮಾಡ್ಕೊಳ್ಬೇಕಾಗ್ತದೆ. ಗಣಪತಿ ಪೂಜೆಯನ್ನು ಮಾಡ್ಕೋಬೇಕು. ನಂತರ ಕಲಶ ದೀಪ ಪೂಜೆ ಮಾಡ್ಕೊಳ್ಬೇಕು. ಘಂಟ ದೀಪ ಪೂಜೆ ಸಮುಖಶ್ಚೈಕದಂತಷ್ಟೋ ಕಪಿಲೋಗಿ ಕರ್ಣಕಃ ಲಂಬೋದಷ್ಟ ವಿಕ್ಟೋ ವಿಘ್ನಾಶೋ ಗಣಾಧಿಪಃ ಧೂಮ್ರಕೇತು ಗಣಾಧ್ಯಕ್ಷೋ ಬಾಲಚಂದ್ರ ಗಜಾನ್ನ ದ್ವಾದಶೈತಾನಿ ನಾಮಾನಿ ಅಂಥೇಳಿ ಈ ದ್ವಾದಶ ನಾಮಗಳಿಂದ ಗಣಪತಿ ಪೂಜೆಯನ್ನು ಮಾಡಿ ಬಲಭಾಗದಲ್ಲಿ ಆತನ ಬಲಭಾಗದಲ್ಲಿ ಏನು ನೈವೇದ್ಯಕ್ಕೆ ಇಟ್ಕೊಂಡಿರ್ತೀವಿ ಆ ಎಲ್ಲ ನೈವೇದ್ಯಗಳನ್ನು, ಆ ಗಣಪತಿ ನೈವೇದ್ಯವನ್ನು, ಗಣಪತಿಗೆ ಗೆಜ್ಜೆ ವಸ್ತ್ರ ಸ್ನಾನ ಎಲ್ಲವನ್ನ ಮಾಡಿ ಧೂಪ ದೀಪ ಎಲ್ಲವನ್ನ ಮಾಡಿ ಗಣಪತಿ ಪೂಜೆಯನ್ನು ಮಾಡಬೇಕು. ಕರಿಕೆಯನ್ನು ಏರಿಸಬೇಕು, ಕೆಂಪು ಹೂವನ್ನು ಏರಿಸಬೇಕು. ಮೊದಲು ಗಣಪತಿಗೆ ಧೂಪ ದೀಪ ನೈವೇದ್ಯ ಎಲ್ಲವನ್ನ ಮಾಡಬೇಕು. ಗಣಪತಿ ಪೂಜೆ ಮಾಡಿದರೆ ಮಾತ್ರ ಫಲಸಿದ್ಧಿ. ನಂತರ ಕಲಶ ಘಂಟ ದೀಪ ಎಲ್ಲವನ್ನ ಪೂಜೆ ಮಾಡ್ಕೊಳ್ಬೇಕು. ಯಾವ ಕಲಶವನ್ನು ನಾವು ಪೂಜೆಗೆ ಬೆಳೆಸ್ತೀವೋ ಅದನ್ನು ಪೂಜೆ ಮಾಡ್ಕೊಳ್ಬೇಕು. ಈಗ ದೀಪದಲ್ಲಿ ಉಮಾಮಹೇಶ್ವರನ ಆಹ್ವಾನ ಮಾಡ್ಕೊಳ್ಬೇಕು. ನಾನು ಹೇಳ್ತೀನಿ ಮಂತ್ರವನ್ನು, ನೀವು ಕೇಳಿದರೆ ಸಾಕು. ನಿಮ್ಮ ಬಲಗೈಯನ್ನು ಎರಡು ದೀಪವನ್ನು ಮುಟ್ಕೋಬೇಕು, ಎಡಗೈಯಿಂದ ಹೃದಯದ ಮೇಲೆ ಇಟ್ಕೊಳ್ಬೇಕು. ಓಂ ಅಸುನೀತೆ ಪುನರಸ್ಮಾಸು ಚಕ್ಷುಃ ಪುನಃ ಪ್ರಾಣಮಿಹನೋ ದೇಹಿ ಭೋಗಂ ಚೋಕಪಶ್ಯೇಮ ಸೂರ್ಯಮುಚ್ಚರಂತನುಮತೆ ಮೃಳಯ ನ ಸ್ವಸ್ತಿ. ಓಂ ಓಂ ಪುನರ್ನೋ ಅಸುಂ ಪೃಥ್ವೀ ದದಾತೋ ಪುನರ್ದ್ಯೌ ದೇವಿ ಪುನರಂತರಿಕ್ಷರಿಂ ಪುನರ್ನಃ ಸೋಮಸ್ತನ್ಮಃ ದದಾತೋ ಪುನಃ ಪೂಷಾ ಪತ್ಯಂ ಯಾ ಸ್ವಸ್ತಿ. ಓಂ ಸ್ವಾಮಿನ್ ಸರ್ವ ಜಗನ್ನಾಥ ಯೋತ್ ಪೂಜವಸಕಂ ತ್ವಂ ಪ್ರೀತಿಭಾವೇನ ದೀಪೇಸ್ಮಿನ್ ಪಾರ್ವತಿ ತೈತ ಸನ್ನಿಧಿಂ ಕುರು. ಆವಾಹಿತೋ ಭವ ಸ್ನಾಪಿತೋ ಭವ ಸಮ್ಮುಖೋ ಭವ ಸನ್ನಿಹಿತೋ ಭವ ಸನ್ನಿರುದ್ಧೋ ಔಕುಂಠಿತೋ ಪ್ರಸೀದ ಪ್ರಸೀದ. ಈಗ ಕೈ ಮುಗಿದು ಧ್ಯಾನವನ್ನು ಮಾಡ್ಕೊಳ್ಬೇಕು. ಶಾಂತಂ ಪದ್ಮಾಸನಸ್ಥಂ ಶಿಷ್ಟಮುಕ್ತಂ ಪಂಚವಕ್ತ್ರಂ ತನೇತ್ರಂ ಶೂಲಂ ವಜ್ರಂಚ ಖಡ್ಗಂ ವರ್ಷಭೈದಂ ದಕ್ಷಭಾಗೆ ವಹಂತಂ ನಾಗಂ ಪಾಶಂಚ ಘಂಟಾಂ ಪ್ರಲಯ ಹುತವಹಂ ಸಾಂಕುಶಂ ವಾಂ ಭಾಗೆ ನಾನಾಲಂಕಾರಯುಕ್ತಂ ಸ್ಫಟಿಕಮಣಿನಿಭಂ ಪಾರ್ವತೀಶಂ ನಮಾಮಿ ಅಂಥೇಳಿ ಅಕ್ಷತೆಯನ್ನು ಹಾಕಿ ಕೈ ಮುಗಿಬೇಕು. ನಂತರ ಮತ್ತೆ ಪಾರ್ವತಿ ದೇವಿಯನ್ನು ಅನನ್ಯವಾಗಿ ಬೇಡ್ಕೊಳ್ಬೇಕು. ಆಹಾಯಾಮಿ ತ್ವಾಂ ದೇವಿ ಪೂಜಾತ ಶಿವಲ್ಲಭೆ ದಯಾಕುರು ಮಯಿ ಪ್ರೀತ್ಯ ಸ್ಥಿರಾಭವ ಹರಪ್ರಿಯೆ ಅಂಥೇಳಿ ನೀನು ಪೂಜೆಯಲ್ಲಿ ಬಂದು ಪೂಜೆಯನ್ನು ಸ್ವೀಕರಿಸು. ಶಿವ ಸಹಿತ ಪಾರ್ವತೀ ದೇವತಾಭ್ಯೋ ನಮಃ. ಆಹ್ವಾನಾರ್ಥಿ ಅಕ್ಷತಾಂ ಸಮರ್ಪಯಾಮಿ, ಆಸನಾರ್ಥಿ ಅಕ್ಷತಾಂ
ಶಿವ ಪಾರ್ವತಿ ದೇವತಾಭ್ಯ ನಮಃ ಪಾದಯೋ ಪಾದ್ಯಂ ಸಮರ್ಪಯಾಮಿ ಅಂಥೇಳಿ ಏನು ಪೂಜೆಯನ್ನು ಮಾಡಿದ್ದಂಥ ಕಲಶದಿಂದ ಒಂದು ಹೂವನ್ನು ಎತ್ಕೊಂಡು ಆ ಶಿವನ ಮತ್ತು ಪಾರ್ವತಿ ಪಾದಗಳಿಗೆ ನೀರು ಅಂಥೇಳಿ ಪಾದಯೋ ಪಾದ್ಯಂ ಸಮರ್ಪಯಾಮಿ ಹಸ್ತಯೋ ಅರ್ಘ್ಯಂ ಸಮರ್ಪಯಾಮಿ ಮುಖೆ ಆಚಮನೀಯಂ ಸಮರ್ಪಯಾಮಿ ಅಂಥೇಳಿ ಪ್ರೋಕ್ಷಣೆಯನ್ನು ಮಾಡಬೇಕು. ನಂತರ ಸ್ನಾನಂ ಸಮರ್ಪಯಾಮಿ. ಅದಾದಮೇಲೆ ಪಂಚಾಮೃತ ಮಾಡಿದರೆ ಪಂಚಾಮೃತವನ್ನು ಕೂಡ ಒಂದು ಹೂವನ್ನು ಎದ್ದಿ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ. ಪಂಚಾಮೃತ ಸ್ನಾನ ನಂತರ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂಥೇಳಿ ಆ ಹೂವನ್ನು ಆ ದೇವರ ಪಾದ ಬಳಿ ಇಡಬೇಕು. ಉಮಾ ಭೀಮೇಶ್ವರ ದೇವತಾಭ್ಯನಮ ವಸ್ತ್ರೋಪವಸ್ತ್ರ ವಸ್ತ್ರಂ ಸಮರ್ಪಯಾಮಿ. ಗೆಜ್ಜೆ ವಸ್ತ್ರವನ್ನು ನೀಟಾಗಿ ಈ ರೀತಿಯಾಗಿ ಇರಿಸಬೇಕು. ಗೆಜ್ಜೆ ವಸ್ತ್ರ ಆದಮೇಲೆ ಗಂಧ ಅಕ್ಷತೆಯನ್ನು ಏರಿಸಬೇಕು. ನಾನಾ ಆಭರಣಂ ಸಮರ್ಪಯಾಮಿ ಉಪವೀತಂ ಸಮರ್ಪಯಾಮಿ. ಅಕ್ಷತೆಯನ್ನು ಒಂದು ಹೂವನ್ನು ಗಂಧದಲ್ಲಿ ಅದ್ದಿ ಪಾರ್ವತಿಗೆ ಏರಿಸಬೇಕು. ಮತ್ತು ಹರಿದ್ರ ಕುಂಕುಮ ಅಂದರೆ ಅರಿಶಿನ ಕುಂಕುಮ ಪಾರ್ವತಿಗೆ ಏರಿಸಬೇಕು. ನಾನಾ ರೀತಿಯಿಂದ ಪದ್ಮ ಪತ್ರಗಳನ್ನು ಇರಿಸಬೇಕು. ಕೈಯಲ್ಲಿ ಅಕ್ಷತೆಯನ್ನು ಹಿಡಿದ್ರು ಹರಿದ್ರ ಕುಂಕುಮ ಚೈವ ಸಿಂಧೂರ ಕಜ್ಜಲಾದಿಕಂ ನೀಲಲೋಹಿತ ತಾಟಂಕೆ ಮಂಗಲ ದ್ರವ್ಯಮೀಶ್ವರಿ ಅಂಥೇಳಿ ಪಾರ್ವತಿಗೆ ಅರಿಶಿನ ಕುಂಕುಮ ಗಂಧ ಅಕ್ಷತೆ ಸಿಂಧೂರ ಕಾಡಿಗೆ ಎಲ್ಲವನ್ನ ಇರಿಸಬೇಕು. ಕಾಡಿಗೆ ಅಂದರೆ ಒಂದು ವಿಳೆದೆಲೆ ಮೇಲೆ ಸೊಪ್ಪನ್ನು ಹಚ್ಚಿ ಆ ದೀಪಕ್ಕೆ ಹಿಡಿಬೇಕು. ಕಪ್ಪಾಗ್ತದಲ್ಲ ಅದನ್ನು ಕಾಡಿಗೆ ಅಂತ ಹೇಳ್ತೀವಿ, ಅದನ್ನು ಹಚ್ಚಬೇಕು. ಸಿಂಧೂರ ಇದ್ದರೆ ಸಿಂಧೂರವನ್ನು ಕೂಡ ಹಚ್ಚಬೇಕು. ಪಾರ್ವತಿ ಅಂದರೆ ಎಡಭಾಗದಲ್ಲಿರುವಂಥ ದೇವಿಯ ಒಂದು ದೀಪಕ್ಕೆ, ಈಶ್ವರನಿಗೆ ಬಿಳಿ ಗಂಧವನ್ನು ಹಚ್ಚಿದರೆ ಸಾಕು. ಶಿವನಿಗೆ 12 ನಾಮಗಳನ್ನು ಹೇಳ್ತೀನಿ, ಆ ನಾಮಗಳಿಂದ ಅಕ್ಷತೆ ಹಾಕಬೇಕು. ಓಂ ಮಹಾದೇವಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ಶಂಕರಾಯ ನಮಃ, ಓಂ ವೃಷಭಧ್ವಜಾಯ ನಮಃ, ಓಂ ಕೃತ್ತಿವಾಸೆ ನಮಃ, ಓಂ ಕಾಮಾಂಗನಾಶನಾಯ ನಮಃ, ಓಂ ದೇವದೇವಾಯ ನಮಃ, ಓಂ ಶ್ರೀಕಂಠಾಯ ನಮಃ, ಓಂ ಹರಾಯ ನಮಃ, ಓಂ ಪಾರ್ವತೀಪತೆ ನಮಃ, ಓಂ ರುದ್ರಾಯ ನಮಃ, ಓಂ ಶಿವಾಯ ನಮಃ, ಓಂ ಭೀಮೇಶ್ವರಾಯ ನಮಃ. ಶಿವನಿಗೆ ಮತ್ತು ಪಾರ್ವತಿಗೆ 16 ಬಿಲ್ಲುಪತ್ರೆಯನ್ನು ಏರಿಸಬೇಕು. ಅಷ್ಟೇ ಅಲ್ಲ, 16 ತರಹದ ಹೂಗಳನ್ನು ಕೂಡ ಇರಿಸಬೇಕು. ಪತ್ರ ಪೂಜೆ ಆಗಬೇಕು, ಪುಷ್ಪ ಪೂಜೆ ಆಗಬೇಕು. ನಂತರ ಶಿವ ಅಷ್ಟೋತ್ತರನ ವಿಡಿಯೋ ಕೆಳಗೆ ಹಾಕಿರ್ತೀನಿ, ಆ ಅಷ್ಟೋತ್ತರವನ್ನು ಹೇಳ್ತಾ ಎಲ್ಲ ತರಹದ ಹೂಗಳನ್ನು ಏರಿಸಬೇಕು, ಮಾಲೆಯನ್ನು ಏರಿಸಬೇಕು, ಬಿಲ್ಲುಪತ್ರೆಗಳನ್ನು ಏರಿಸಬೇಕು. ಈ ರೀತಿಯಾಗಿ ಎಲ್ಲ ನಾನಾ ರೀತಿಯ ಈಗ ಸಿಗುವಂಥ ಎಲ್ಲ ತರಹದ ಹೂಗಳನ್ನು ಏರಿಸಬೇಕು. ಮಾಲೆಯನ್ನು ಹಾಕಿ 12 ನಾಮಗಳನ್ನ ಹೇಳ್ತೀನಿ. ಒಂದು ತಟ್ಟೆಯಲ್ಲಿ ಕುಂಕುಮಾರ್ಚನೆಯನ್ನು ಪಾರ್ವತಿಗೆ ಮಾಡಬೇಕು. ಸರ್ವಕಾಲ ಸುಮಂಗಲ್ಯೈ ನಮಃ, ಸರ್ವಭೋಗಪ್ರದಾಯ ನಮಃ, ಕರ್ಮ ಬ್ರಹ್ಮಣ್ಯೈ ನಮಃ, ಶ್ರೀಚಕ್ರವಾಸಿನ್ಯೈ ನಮಃ, ದೇವ್ಯೈ ನಮಃ, ಕಾಮೇಶ್ವರ ಪತ್ನೈ ನಮಃ, ಕಾಲಾಯೈ ನಮಃ, ಪುತ್ರ ಪೌತ್ರ ವರಪ್ರದಾಯ ನಮಃ, ಪುಣ್ಯಾಯ ನಮಃ, ಸರ್ವಸಾಕ್ಷಿಣ್ಯೈ ನಮಃ, ಪ್ರಶಾಂತರೂಪಿಣ್ಯೈ ನಮಃ, ಶಿವಶಕ್ತೈ ನಮಃ ಇತಿ ಶ್ರೀ ಪಾರ್ವತೀದೇವಿಗೆ ನಮಸ್ಕಾರ ಮಾಡಿ 12 ನಾಮಗಳಿಂದ ಕುಂಕುಮಾರ್ಚನೆಯನ್ನು ಒಂದು ತಟ್ಟೆಯನ್ನು ಇಟ್ಟು ಅದರಲ್ಲಿ ಮಾಡಬೇಕು. ಅದನ್ನು ನೀವು ಕೂಡ ಹಚ್ಕೊಳ್ಬೇಕು. ನಂತರ ಪಾರ್ವತಿಗೆ 5 ವಿಳೆದೆಲೆ, 5 ಬಾಳೆಹಣ್ಣು ಮತ್ತು ತಾಂಬೂಲ ದಕ್ಷಿಣೆ ನೆನೆಗಡಲೆ ಇರ್ತದಲ್ಲ ಅದನ್ನ ಹಾಕಿ ಉಡಿಯನ್ನು ತುಂಬಬೇಕು. ಈ ರೀತಿಯಾಗಿ ಉಡಿಯನ್ನು ತುಂಬಬೇಕು. ಈ ರೀತಿಯಾಗಿ ಆಕೆಯ ಒಂದು ಪಾರ್ವತಿಯನ್ನ ಹೆಸರನ್ನು ತೆಗೆದುಕೊಂಡು ಉಡಿಯನ್ನು ತುಂಬಿ ಆದಮೇಲೆ ನೀವು ಅಡುಗೆ ನೈವೇದ್ಯ ಏನು ಮಾಡಿರ್ತೀರೋ, ಅನ್ನ ಪಾಯಸ ಆಗಿರ್ಬೋದು ಅಥವಾ ನೀವೇನು ಅಡುಗೆ ನೈವೇದ್ಯವನ್ನು ಮಾಡಿರ್ತೀರೋ ಆ ಅಡುಗೆ ನೈವೇದ್ಯ ಮಾಡಬೇಕು. ಧೂಪ ದೀಪ ಮಾಡಿ ನೈವೇದ್ಯ ಮಾಡಬೇಕು. ನೈವೇದ್ಯ ಆದಮೇಲೆ ಆರತಿಯನ್ನು ಮಾಡಬೇಕು. ಕುಲದೇವರಿಗೆ ನೈವೇದ್ಯ ಮಾಡಬೇಕು, ಶಿವಪಾರ್ವತಿಯರಿಗೆ ನೈವೇದ್ಯ ಮಾಡಬೇಕು. ಅದಾದಮೇಲೆ ಆರತಿಯನ್ನು ಮಾಡಬೇಕು. ಪ್ರದಕ್ಷಿಣ ನಮಸ್ಕಾರವನ್ನೆಲ್ಲ ಮಾಡಿ ನಂತರ ವಿಶೇಷವಾಗಿ ಭಂಡಾರ ಒಡೆಯೋದು ಅಂತ ಹೇಳ್ತೀವಿ. ಭಂಡಾರ ಅಂದರೆ ಏನು? ಒಂದು ಸಣ್ಣ ಬಟ್ಟಲಲ್ಲಿ ಗೋಧಿ ಹಿಟ್ಟನ್ನು ಹಾಕ್ಕೊಂಡಿರಬೇಕು. 2 ಚಮಚ ಹಾಗೂ 2 ಚಮಚ 3 ಚಮಚ ಹಾಕಿದರೆ ಸಾಕು. ಅದಕ್ಕೆ ಚಿಟಿಗೆ ಅರಿಶಿನವನ್ನು ಹಾಕಿ ಇಟ್ಕೊಳ್ಬೇಕು. ಕೆಲವ್ರ ಕಡೆ ಅಕ್ಕಿ ಹಿಟ್ಟು ಹಾಕ್ಕೋತಾರೆ, ಕೆಲವ್ರ ಕಡೆ ಗೋಧಿ ಹಿಟ್ಟು ಹಾಕ್ಕೋತಾರೆ. ಅದು ನಿಮಗೆ ಯಾವುದು ಬೇಕೋ ಆ ರೀತಿಯಾಗಿ ಹಾಕ್ಕೊಳ್ಬೇಕು. ಈ ರೀತಿ ಹಾಕ್ಕೊಂಡು ಅದನ್ನು ಹಾಲು ಹಾಕಿ ಕಲಿಸ್ಬೇಕು. ಕಲಸಿ ಈ ರೀತಿ ಒಂದು ಬಟ್ಲ ಆಕಾರದಲ್ಲಿ ಅದನ್ನು ಮಾಡ್ಕೊಳ್ಬೇಕು. ಈ ರೀತಿ ಬಟ್ಲವನ್ನು ಮಾಡಿಕೊಂಡು ಆ ಬಟ್ಲಲ್ಲಿ ಸ್ವಲ್ಪ ಭಂಡಾರವನ್ನು ಅಂದ್ರೆ ಅರಿಶಿನವನ್ನು ಹಾಕ್ಕೊಳ್ಬೇಕು. ಹರಿದ್ರಕ್ಕೆ ಲಕ್ಷ್ಮಿ ಭಂಡಾರ ಅಂದರೆ ಏನು? ನಿಧಿ ಅಂತ ಹೇಳ್ತೀವಿ. ಈ ರೀತಿಯಾಗಿ ಅದರಲ್ಲಿ ಸ್ವಲ್ಪ ಅರಿಶಿನವನ್ನು ಹಾಕ್ಕೊಂಡು ಒಂದು ನಾಣ್ಯವನ್ನು ಹಾಕ್ಕೋಬೇಕು. ಕಡ್ಲಿ ಕಾಳನ್ನು ಹಾಕ್ಕೊಳ್ಬೇಕು. ಕಡ್ಲಿ ನೆನೆ ಹಾಕ್ಕೊಂಡಿದ್ರಲ್ಲ ನಾಣ್ಯವನ್ನು ಇಟ್ಕೊಳ್ಬೇಕು. ಜೊತೆಗೆ ಕಡ್ಲಿ ಕಾಳು ನೆನೆ ಹಾಕಿದಂಥ ಕಡಲೆ ಕಾಳನ್ನು ಸಹ ನಾವು ಅದರಲ್ಲಿ ಹಾಕ್ಕೊಳ್ಬೇಕು. ಹಾಕ್ಕೊಂಡು
ಇನ್ನೂ ಒಂದು ಮೇಲೆ ಮುಚ್ಚಣಿಕೆ ಮಾಡಬೇಕು. ಈ ರೀತಿಯಾಗಿ ಅದರ ಮೇಲೆ ಮುಚ್ಚಬೇಕು. ಮುಚ್ಚಿ ಹೊಚ್ಚಲ ಮೇಲೆ ಇಡಬೇಕು. ಇಟ್ಟು ಅದಕ್ಕೆ ಅರಿಶಿನ ಕುಂಕುಮವನ್ನು ಇರಿಸಬೇಕು. ಹೊಚ್ಚಲ ಮಧ್ಯದಲ್ಲಿ ಇಡಬೇಕು ಅದನ್ನು. ನಂತರ ಅರಿಶಿನ ಕುಂಕುಮ ಅಕ್ಷತೆ ಏರಿಸಿ ನಿಮ್ಮ ಮನೆಯಲ್ಲಿರುವಂಥ ಅಣ್ಣ ತಮ್ಮಂದರಿಂದ ಅದನ್ನು ಒಡಿಸ್ಬೇಕು. ಅಂದರೆ ಅವರು ಅದನ್ನು ಜೋರಾಗಿ ಕೈಯಿಂದ ಒತ್ತಿ ಒಡಿತಾರೆ. ಆ ಒಡೆದಾಗ ಅದರಲ್ಲಿರುವಂಥ ನಾಣ್ಯಗಳು, ಕೆಲವರು ಕಡುಬು ಹೂರ್ಣ ಕಡಬಿನೊಳಗೆ ಕೂಡ ನಾಣ್ಯವನ್ನು ಹಾಕಿ ಅದನ್ನು ಕೂಡ ಮಾಡ್ತಾರೆ. ಆದರೆ ಈ ರೀತಿಯಾಗಿ ಬಟ್ಲಲ್ಲಿ ಹಾಕಿ ಮಾಡೋದ್ರಿಂದ ಭಂಡಾರ ಒಡೆಯೋದು ಅಂಥೇಳಿ ನಿಧಿ ಸಿಗ್ತದೆ ಅಂಥೇಳಿ, ತವ್ರ ಮನೆಗೆ ಎಲ್ಲ ರೀತಿಯಿಂದ ಒಳ್ಳೆಯದಾಗ್ತದೆ. ಆ ರೀತಿಯಾಗಿ ನಂತರ ಅಣ್ಣ ತಮ್ಮಂದರಿಗೆ ಉಡುಗೊರೆಯನ್ನು ಕೊಟ್ಟು ಆರತಿಯನ್ನು ಮಾಡಿ ಅವರಿಗೆ ಊಟವನ್ನು ಹಾಕಿ ಕಳಿಸ್ಬೇಕು. ಅಣ್ಣ ತಮ್ಮಂದರು ಈ ಭಂಡಾರವನ್ನು ಒಡೆದಾಗ ಅತ್ತೆ ಮನೆಗೆ, ತವ್ರ ಮನೆಗಾಗಿರ್ಬೋದು, ಅತ್ತೆ ಮನೆಗಾಗಿರ್ಬೋದು, ಎರಡೂ ಕಡೆ ಭಾಗ್ಯ ಸಿಗ್ತದೆ ಅಂಥೇಳಿ ಈ ಪೂಜೆಯನ್ನು ಮಾಡೋದು ಹಿನ್ನೆಲೆ ಬಹಳಷ್ಟು ವಿಶೇಷತೆ ಅದ. ಇನ್ನು 9 ಎಳೆ ದಾರವನ್ನು ಪೂಜೆ ಮಾಡೋಕ್ಕೆ ಶಿವ ಪಾರ್ವತಿಯರಿಗೆ ಅರ್ಘ್ಯವನ್ನು ಕೊಡೋದು ಎಲ್ಲವೂ ಮತ್ತು ಒಂದು ವಿಶೇಷವಾದ ಕಥೆಯದ, ವಿಶೇಷವಾದ ಸ್ತೋತ್ರ ಅದ. ಅದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನಂತ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.